ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಮೊದಲು ನಾವು 350 ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ. ಇದು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರೆ 50 ರೂಪಾಯಿ ಅವ್ರು ಕೊಡ್ಲೇ ಇಲ್ಲ. 3 ದಿವಸ ವಿಧಾನಸೌಧದಾಗ ಉಪವಾಸ ಕೂತ್ರು ಬಂದು ಮಾತಾಡ್ಸ್ಲಿಲ್ಲ. ಈಗಲೂ ನಾವು ಇದೀವಿ. ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ದೇನಾದರೂ ಸಾಧ್ಯತೆ ಎಷ್ಟೆಷ್ಟು ಸಾಧ್ಯತೆ ಅವ್ರು ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತ ನೋಡೋಣ. ಇನ್ನೂ ಅದು ಆ ಪ್ರಸಂಗ ಬಂದಾಗ ಹೇಳ್ತೀನಿ. ನಾವು ಇನ್ನೂ ಅವ್ರು ಚಾಲೂ ಮಾಡ್ತಾರತ್ತೂ ಗೊತ್ತಿಲ್ಲ, ಅವ್ರು ಬಂದ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಹೆಂಗೆ ಹೇಳಿ? ಅಂಥವ್ರು ಕೊಡ್ಲವರಲ್ಲ. ಮತ್ತೆ ಫ್ಯಾಕ್ಟ್ರಿ ಮಾಲಕರು ಯಾರು ರೈತರು ತಂದು ಕೊಡ್ತಿದ್ರಪ್ಪ ಅಂದ್ರೆ ಅವ್ರು ಮಾಡಿರ್ಬೇಕು. ರೈತರು ಯಾರು ಅವ್ರು ಕೊಡ್ತೀವತ್ತು ಹೇಳಿರ್ಬೇಕು. ಅದಕ್ಕೆ ಅವ್ರು ನಾವು ಚಾಲೂ ಮಾಡ್ತೀವಿ ಹೇಳಿರ್ಬೇಕು. ತಮ್ಮ ಮೂಲಕನೂ ವಿನಂತಿ ಮಾಡ್ಕೋತೀನಿ, ದಯಮಾಡಿ ಮುಖ್ಯಮಂತ್ರಿಗಳು ಒಂದು ಕನ್ಕ್ಲೂಷನ್ಗೆ ಬಂದು ರೇಟ್ ಹೇಳಿದ್ದಾರೆ, ತಾವು ದಯಮಾಡಿ ಒಪ್ಪಿ. ಲೇಟ್ ಆದಷ್ಟು ರೈತನಿಗೆ ತೊಂದರೆ ಆಗ್ತಾ ಇದೆ, ಲಗಾಣಿ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಿದೆ. ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಎಲ್ಲರೂ ರೈತರ ಹಿತ ಕಾಪಾಡೋದಕ್ಕೆ ಭದ್ರ ಆಗೋಣ ಅಂತಕ್ಕಂಥ ವಿನಂತಿ.